students, welcome back to my channel Learning Made Simple, and I am your physics lecturer Srimati Sujata. So today I have come with a new chapter, that is electrostatic potential and capacitance. Okay, so according to blueprint this chapter carries 8 marks, 1 fixed 3 marks question and 5 marks numerical problems you will get from this chapter. Okay, so we'll start to know. See, in first chapter what did we learnt? What was the theme of the first chapter? See, in first chapter we studied that there is a charge. Okay, say this is a charge Q. This charge is producing what? Electric field, right? It is producing electric field. Okay, in this electric field, suppose this is a field, I'll extend. In this electric field, suppose a test charge is brought, say Q we had taken, right? A test charge is brought, then this test charge will experience electric force, right? Electrostatic force you can say, or electric force you can say. I'll take it here Fe, which is equals to how much? QE, right? This was the theme of this first ಚಾಪ್ಟರ್. ಸೊ ನಾವು ಫಸ್ಟ್ ಚಾಪ್ಟ್ರಲ್ಲಿ ಕಲ್ತಿದ್ದು ಏನೋ ಒಂದು ಸೋರ್ಸ್ ಚಾರ್ಜ್ ಇರುತ್ತೆ, ಯಾವುದೇ ಒಂದು ಚಾರ್ಜ್ ಇರಲಿ, ಆ ಚಾರ್ಜ್ ಏನು ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಫೀಲ್ಡಲ್ಲಿ ಇನ್ನೊಂದು ಟೆಸ್ಟ್ ಚಾರ್ಜ್ ಅಂತ ಬಂದಾಗ ಆ ಟೆಸ್ಟ್ ಚಾರ್ಜು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ದ್ಯಾಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಟ್ರಾಕ್ಟಿವ್ ಇರ್ಬೋದು ಅಥವಾ ರಿಪಲ್ಸಿವ್ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಚಾರ್ಜ್ ಆಫ್ ದ this test charge. Okay, so this was our first theme. In the second chapter, what you are going to study is what after this. ಇದಾದ್ಮೇಲೆ ಏನು? ಫೋರ್ಸ್ ಎಕ್ಸರ್ಟ್ ಆದಮೇಲೆ ಏನಾಗುತ್ತೆ? ಫೋರ್ಸ್ ಎಕ್ಸರ್ಟ್ ಆದಮೇಲೆ ಚಾರ್ಜ್ ಏನಾಗುತ್ತೆ? ಚಾರ್ಜ್ ಗೆಟ್ಸ್ ಡಿಸ್ಪ್ಲೇಸ್ಡ್. ಓಕೆ, ದಿಸ್ ಯು ಆರ್ ಸ್ಟಡಿಂಗ್ ಇನ್ ವಾಟ್? ಸೆಕೆಂಡ್ ಚಾಪ್ಟರ್. ಫೋರ್ಸ್ ಹಾಕ್ತೀವಿ ಚಾರ್ಜ್ ಮೇಲೆ, ಇಷ್ಟು ಫೋರ್ಸ್ ಹಾಕತ್ತೆ, ಆಮೇಲೆ ಈ ಚಾರ್ಜ್ ಏನು ಮಾಡುತ್ತೆ? ಚಾರ್ಜ್ ಡಿಸ್ಪ್ಲೇಸ್ಮೆಂಟ್ ಮಾಡುತ್ತೆ. ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ವಿಲ್ ಗಿವ್ ಯು ವಾಟ್? ವರ್ಕ್ ಡನ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಏನು ಕೊಡುತ್ತದು? ವರ್ಕ್ ಡನ್ ಆಗುತ್ತದು. ಸೊ ವರ್ಕ್ ಈಸ್ ಡನ್. ಸೊ ದಿಸ್ ವರ್ಕ್ ಡನ್ ನಥಿಂಗ್ ಬಟ್ work done andre work to do work what we require energy, so some energy is spent over here. Energy is spent. Okay, so this spent energy is stored. Okay, and this stored energy what do we call as potential energy? We call it as potential energy. Clear? So this is the theme of our second chapters. ನಾವು ಇದನ್ನು ಕಲಿತಾ ಇದ್ದೀವಿ ಈಗ. ಓಕೆ, ಈ ಚಾಪ್ಟ್ರಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ಏನು? ಒಂದು ಸೋರ್ಸ್ ಇರುತ್ತೆ, ಅದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ, ಅದರೊಳಗಡೆ ಟೆಸ್ಟ್ ಚಾರ್ಜ್ ಬಂದಾಗ ಆ ಟೆಸ್ಟ್ ಚಾರ್ಜ್ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಎಷ್ಟು? QE. ಆಮೇಲೆ ಮುಂದೆ ನಾವು ಅದೆಲ್ಲ ಕಲಿತೀವಿ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದು ಇದು ಎಲ್ಲ ಡೆರಿವೇಷನ್ಸ್ ಎಲ್ಲ ಮಾಡ್ತೀವಿ, ಹೌದಾ? ಸೊ ದಟ್ ವಾಸ್ ಅ ಬೇಸಿಕ್ ಕಾನ್ಸೆಪ್ಟ್ ವಾಟ್ ವಿ ಸ್ಟಡಿ ಇನ್ ಫಸ್ಟ್ ಚಾಪ್ಟರ್. ಇನ್ ದ ಸೆಕೆಂಡ್ ಚಾಪ್ಟರ್ ವಾಟ್ ಈಸ್ ದ ಕಾನ್ಸೆಪ್ಟ್ ಈಸ್, ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ದ ಫೋರ್ಸ್ ಚಾರ್ಜಿಗೆ ಏನಾಗುತ್ತೆ? ಓಕೆ, ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಚಾರ್ಜ್ ಆಟೋಮೆಟಿಕ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಲೇಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ನಥಿಂಗ್ ಬಟ್ ವರ್ಕ್ ಹ್ಯಾಸ್ ಬಿನ್ ಡನ್. ಓಕೆ, ಸೊ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ವೆನ್ ದ ಫೋರ್ಸ್ ಈಸ್ ರಿಮೂವ್ಡ್ ವಾಟ್ ಹ್ಯಾಪನ್ಸ್? ಆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಬಿಕಮ್ಸ್ ಝೀರೋ. ಸೊ ಈ ಥರ ಕಾನ್ಸೆಪ್ಟ್ ಈ ಚಾಪ್ಟ್ರಲ್ಲಿ ಇದೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ವಿ ಆರ್ ಸ್ಟಡಿಂಗ್ ಇನ್ ದ ಸೆಕೆಂಡ್ ಚಾಪ್ಟರ್. Now, so everyone might be knowing what is potential energy in our lower classes like chapter 6 standard and 8th standard. We have studied there what is potential energy. It's by virtue of its position antella ಹೇಳ್ತಿದ್ವಿ, ಹೌದಾ? ಆ್ಯಂಡ್ ಇವನ್ ಅಷ್ಟು ದೂರ ಯಾಕೆ ಹೋಗೋದು? ಇವನ್ ಇನ್ ಕ್ಲಾಸ್ 11 ವಿ ಹ್ಯಾವ್ ಸ್ಟಡಿಡ್ ರಿಗಾರ್ಡಿಂಗ್ ಪೊಟೆನ್ಷಿಯಲ್ ಎನರ್ಜಿ. ದೇರ್ ವಿ ಹ್ಯಾವ್ ಸ್ಟಡಿಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ನಾವು ಕಲ್ತಿದ್ದಿದೆ ಅಲ್ಲಿ. ಓಕೆನಾ? ಸೊ ಸೇಮ್ ವೇ ವಿಲ್ ಸ್ಟಡಿ ನಾವು ವಾಟ್ ಹ್ಯಾಪನ್ಸ್. ಓಕೆ, ನೆಕ್ಸ್ಟ್ ಸಿ, ಈ ಫಸ್ಟ್ ಚಾಪ್ಟ್ರಲ್ಲಿ ನಾವು ಕಲ್ತಿದ್ದೇನು? ಎಲೆಕ್ಟ್ರಿಕ್ ಫೋರ್ಸ್ ಅಂತ ಹೇಳ್ತೀವಲ್ಲ, ಎಲೆಕ್ಟ್ರಿಕ್ ಫೋರ್ಸ್ ಅಲ್ಲ ಅದು, ಸಾರಿ ಅನ್ಬೋದು, ಹಾಗೂ ಅನ್ಬೋದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. Okay,
So this electrostatic force is nothing but, you can say, it is a conservative force. So electrostatic force is a conservative in nature. So what all things we are studying in this chapter, first in this video right now. So we just gave the introduction part, then we'll see the conservative nature, and thirdly we'll understand what is potential, or you can say it as electrostatic potential, okay, and its unit. Okay. So regarding conservative forces, I think in PUC 1 we had studied that about conservative forces, non-conservative and conservative forces. So conservative forces, I think we had given examples of conservative forces means we had gravitational force, first one gravitational force, second is our electrostatic force, we studied this, right? And I think spring force, okay, spring force, right? So these were our conservative forces and non-conservative force. I think we had written a difference about this, we had taken non-conservative force was friction, isn't right? So we'll see now what is this conservative nature. Means I told you that electrostatic force is a conservative force, okay. Why we need to study about this nature, regarding this nature, okay. So we'll see conservative nature means that the electrostatic force, or let's just write it out so that becomes easy for me. Conservative nature, okay, so that we will study conservative nature regarding what? Regarding electrostatic force, conservative nature of electrostatic force, and EF I'll write, okay, fine. So to know this, for example, I have to take here one source charge, okay. This source charge, we know it is producing what? Electric field, right? This is electric field produced by this source charge, okay. If suppose in this electric field I place a test charge, say I'll take here test charge Q0. This test charge, how it is? It is positive unit charge, okay, and the value of this is very small. Clear? So test charge ಯಾವ ಥರದ್ದು ತಗೋಬೇಕು? ಪಾಸಿಟಿವ್ ಚಾರ್ಜ್ ಆಗಿರಬೇಕು, ಯೂನಿಟ್ ಇರಬೇಕು, ಆ್ಯಂಡ್ ವೆರಿ ಸ್ಮಾಲ್ ಅಂದರೆ ಯೂನಿಟ್ ಅಂತ ಅಂದ್ಕೊಳ್ಳಿ, ಓಕೆ. ಐದರ್ ಯೂನಿಟ್ ಆರ್ ವೆರಿ ಸ್ಮಾಲ್ ಅಂತಲೂ ಹೇಳ್ಬೋದು, ಓಕೆ. ಸೊ ಅಕಾರ್ಡಿಂಗ್ ಟು ಫಸ್ಟ್ ಚಾಪ್ಟರಲ್ಲಿ ಟೆಸ್ಟ್ ಚಾರ್ಜ್ ಇಲ್ಲಿ ತಂದಿಟ್ಟಾಗ ಏನಾಗುತ್ತೆ? ಈ ಟೆಸ್ಟ್ ಚಾರ್ಜಿಗೆ ಅದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಯಾವ ಫೋರ್ಸ್? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಹೆಂಗೆ ಕೊಡ್ತೀರಿ? QE. ದಿಸ್ ಇಸ್ ದ ಫೋರ್ಸ್, ಕರೆಕ್ಟ್. ಸಿ ವಾಟ್ ಕೈಂಡ್ ಆಫ್ ಚಾರ್ಜ್ ದಿಸ್ ಇಸ್? Positive charge. Then this charge will experience electrostatic force. How this force is? Nature of this force is repulsive. Repulsive ಅಂದರೆ ನಿಮ್ಮದು ಟೆಸ್ಟ್ ಚಾರ್ಜ್ ಹೆಂಗೆ ಹೋಗುತ್ತೆ? ಈ ಡೈರೆಕ್ಷನಲ್ಲಿ ಹೋಗುತ್ತೆ. ಸಿ ಯೋರ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. FE and E both are in the same direction, right? So now this is experiencing, this test charge is experiencing repulsive force. Suppose this test charge, if I want it to move against the electrostatic force, ಇಲ್ಲಿ ತರ್ತಾ ಇದ್ದೀನಿ ನಾನು, ಇಲ್ಲಿಂದ ಇಲ್ಲಿಗೆ ಬರಬೇಕು ಅದು. ಸಪೋಸ್ ಇದು ಪೊಸಿಷನ್ A ಅಂದ್ಕೊಳ್ರಿ, ಇದು ಪೊಸಿಷನ್ B ಅಂದ್ಕೊಳ್ರಿ, ಓಕೆ. A ಪೊಸಿಷನಲ್ಲಿತ್ತು ಇಟ್ಟಾಗ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್
ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ರೆಪಲ್ಸಿವ್ ಅದ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅದು ಹೋಗ್ತಾ ಇರುತ್ತೆ. ಅವಾಗ ನಾವೇನು ಮಾಡ್ತೀವಿ ಇದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿಬಿಟ್ಟು ಇದನ್ನು ಎದಿಂದ ಬಿಗೆ ಮೂವ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಓಕೆ, ಸೊ ಇಟ್ ಶುಡ್ ಮೂವ್ ನಾವ್ ಫ್ರಮ್ ಎ ಟು ಬಿ. ಸೊ ಇನ್ ಆರ್ಡರ್ ಟು ಮೂವ್ ಇಟ್ ಫ್ರಮ್ ಎ ಟು ಬಿ ಅಗೇನ್ಸ್ಟ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆರ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್, what we have to do, we have to give external force. Understanding? So external force ಈಗ ಕೊಡ್ತಾ ಇದ್ದೀನಿ ನಾನು. ಎಕ್ಸ್ಟರ್ನಲ್ ಫೋರ್ಸ್ನಾಗ ಕೊಡ್ತಾ ಇದ್ದೀನಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಹೆಂಗಾಗುತ್ತೆ, ಎ ಟು ಬಿ ಆಗುತ್ತೆ. ಸೊ ಐ ಆಮ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸ್. ಕರೆಕ್ಟ್? ವಿ ಆರ್ ಡೂಯಿಂಗ್ ಸಮ್ ವರ್ಕ್ ಹಿಯರ್. ಎಕ್ಸ್ಟರ್ನಲ್ ವರ್ಕ್ ಅಂತಂದ್ರೆ ವಿ ಆರ್ ಡೂಯಿಂಗ್ ಸಮ್ ವರ್ಕ್, ರೈಟ್? ಅಪ್ಲೈಯಿಂಗ್ ದ ಫೋರ್ಸ್ ಅಗೇನ್ಸ್ಟ್ ದ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್. ಸೊ ವಾಟ್ ವಿ ಆರ್ ಡೂಯಿಂಗ್ ಹಿಯರ್, applying external force against whom? Against the field, or you can say against the electrostatic force, right? So when you apply the external force against the electrostatic field or force, is it your charge is displacing? ಎಲ್ಲಿಂದ ಎಲ್ಲಿಗೆ ಡಿಸ್ಪ್ಲೇಸ್ ಆಗ್ತದೆ, ಎ ಟು ಬಿ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಓಕೆ, ದಿಸ್ ಡಿಸ್ಪ್ಲೇಸ್ಮೆಂಟ್ ಐ ಟೇಕ್ ಇಟ್ ಆಸ್ ಡಿ ಆರ್. ಓಕೆ, ಡಿ ಆರ್. ಸೊ ಎಫ್ ಎಕ್ಸ್ಟರ್ನಲ್ ಇಂಟು ಡಿ ಆರ್ ಮಾಡಿದ್ರೆ ನನಗೇನು ಸಿಗುತ್ತೆ, ವರ್ಕ್ ಡನ್ ಫ್ರಮ್ ವೇರ್ ಟು ವೇರ್, ಎ ಟು ಬಿ. ಕರೆಕ್ಟಾ? ಸೊ ದಿಸ್ external force into the displacement made will give us what? Work done. So work is done here. Work is done by whom? Work is done by some external agency. What is our external agency? Right now my hand is the external agency. I am applying force like this against the electrostatic force. Clear? So work is done. To move the test charge from one point to another point. This work, what we are talking about, this work, that work is independent of path. Okay, it is independent of path. See, you can move this test charge from A to B like this. Okay, or you can move it anyways. ಹಿಂಗೆ ಹೋಗ್ಬೋದು, ಹಿಂಗೆ ಬಂದು ಹಿಂಗೆ ಹೋಗ್ಬೋದು. Okay, anyway. Okay, I hope you understanding. I'll just write it over here. See what we are explaining, conservative nature of force we are explaining. For that I am taking this example. So external work done by external agency, how we are writing, W external A to B. So this work done, how it is, independent of path. ಅಂದರೆ ಪಾತ್ ಮೇಲೆ ಡಿಪೆಂಡ್ ಇಲ್ಲ. ಹಾಗಾದರೆ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್ಸ್. ಅಂದರೆ ನೀವು ಎಲ್ಲಿಂದ ಶುರು ಮಾಡಿದ್ರಿ, ಎಲ್ಲಿಗೆ ಎಂಡ್ ಮಾಡಿದ್ರಿ ಅನ್ನೋದು ಮಾತ್ರ ಇಲ್ಲಿ ಮುಖ್ಯವಾಗಿರುತ್ತೆ. ಅದರ್ವೈಸ್ ನೀವು ಯಾವ ಡೈರೆಕ್ಷನ್ ಹೋಗಿ ಯಾವ ಪಾತ್ ನೀವು ಚೂಸ್ ಮಾಡಿದ್ರಿ ಅದು ಇಟ್ ಈಸ್ ಇಮ್ಮಟೀರಿಯಲ್ ಇನ್ ದಿಸ್ ಕೇಸ್. ಸೊ ಈ ಟೈಪ್ ಆಫ್ ಫೋರ್ಸ್ ಯಾವಾಗ ನಮ್ಗೆ ಸಿಗುತ್ತೆ, ಈ ಟೈಪ್ ಆಫ್ ಫೋರ್ಸಿಗೆ ನಾವೇನು ಹೇಳಕ್ಕೆ ಶುರು ಮಾಡ್ತೀವಿ, ಕನ್ಸರ್ವೇಟಿವ್ ನೇಚರ್ ಅಂತ ಹೇಳ್ತೀವಿ. ಸಿ, there is a best example for this. Best example is your what you can say, gravitational force. Also you can take gravitational force. ನೀವು ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಅದು ಕೂಡ ಏನಿದೆ, ಅದು ಕೂಡ ಕನ್ಸರ್ವೇಟಿವ್ ಇನ್ ನೇಚರ್ ಆಗಿದೆ. ಕ್ಲಿಯರ್? ಓಕೆ, ನೌ ದ ಕ್ವೆಶನ್ ವಾಟ್ ಐ ಗೆಟಿಂಗ್ ರೈಟ್ ನಾವ್ ಈಸ್, ಈ ಎಫ್ ಎಕ್ಸ್ಟರ್ನಲ್ ನಾವು ಹಾಕ್ತೀವಲ್ಲ, ಈ ಎಫ್ ಎಕ್ಸ್ಟರ್ನಲ್ ಈಸ್ ಗಿವನ್ ಬೈ ಹೋಮ್, ಎಕ್ಸ್ಟರ್ನಲ್ ಏಜೆನ್ಸಿ, ರೈಟ್? ಎಕ್ಸ್ಟರ್ನಲ್ ಏಜೆನ್ಸಿ, ರೈಟ್? ಯು ಆರ್ ಅಪ್ಲೈಯಿಂಗ್ ಇಟ್ ಎಕ್ಸ್ಟರ್ನಲ್ ಏಜೆನ್ಸಿ. ಓಕೆ, ಇದು ಎಷ್ಟಿರಬೇಕು ಅಂಥೇಳಿ, ದಿಸ್ ಎಫ್ ಎಕ್ಸ್ಟರ್ನಲ್ ಮಸ್ಟ್ ಬಿ ಈಕ್ವಲ್ ಟು ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಷ್ಟಿರುತ್ತೆ, 1/4πε0 Q
Q1 Q2 by R square, that formula you know, Coulomb's law, right? ಅದನ್ನ ಅಪ್ಲೈ ಮಾಡಿ ನಾವು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ತೆಗಿಬೋದು. ಎಫ್ ಎಕ್ಸ್ಟರ್ನಲ್ ನೀವು ಎಷ್ಟು ಹಾಕ್ತಿದ್ದೀರಿ ಅಂದರೆ ಈಕ್ವಲ್ ಟು ದ ಅಮೌಂಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಬಟ್ ದಿಸ್ ಶುಡ್ ಬಿ ಅಪ್ಲೈಡ್ ಇನ್ ಅಪೋಸಿಟ್ ಡೈರೆಕ್ಷನ್, ಹೆನ್ಸ್ ಯು ವಿಲ್ ಟೇಕ್ ಹಿಯರ್ ನೆಗೆಟಿವ್ ಸೈನ್. Okay, if it is positive charge, it goes with the sign of the charge, right? If Q is positive, right? Now Q is positive in the sense, if you take here source charge, okay, it is moving from here to here, okay, Q not ಇಲ್ಲಿದೆ, ಇದನ್ನ ಇಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡಬೇಕು, ಇದು ಪೊಸಿಷನ್ ಎ ಅನ್ಕೊಳ್ರಿ, ಎದಿಂದ ಬಿಗೆ ಹೋಗಬೇಕು, ಹೀಗೆ ಹೋಗ್ಬೇಕು ಅದನ್ನು. ಓಕೆ, ಅವಾಗ ನೀವು ವರ್ಕ್ ಡನ್, ಎಕ್ಸ್ಟರ್ನಲ್ ವರ್ಕ್ ಡನ್ ಎ ಟು ಬಿ ಮಾಡ್ತೀರಿ. ಓಕೆ, ಎ ಟು ಬಿ ಹೀಗೂ ಹೋಗ್ಬೋದು, ಹೀಗೂ ಹೋಗ್ಬೋದು, ಹೆಂಗೆ ಬೇಕಾಗಿ ಹೋಗ್ಬೋದು, ಇಂಡಿಪೆಂಡೆಂಟ್ ಆಗಿರತ್ತದು. ಓಕೆ, ಇಂಡಿಪೆಂಡೆಂಟ್ ಆಫ್ ದ ಪಾತ್. ಐ ಮೀನ್ ಟು ಸೇ ವರ್ಕ್ ಡನ್ ಟು ಮೂವ್ ಫ್ರಮ್ ಎ ಟು ಬಿ ಹೀಗೆ, ಫ್ರಮ್ ದಿಸ್ ಪಾತ್, ಓಕೆ, ಆರ್ ಫ್ರಮ್ ದಿಸ್ ಪಾತ್ ಈಸ್ ಒನ್ ಆ್ಯಂಡ್ ದ ಸೇಮ್. ಎಕ್ಸ್ಟರ್ನಲ್, say this is one path, two path, three path, W external first path is equals to W external, W external second path is equals to W external third path, it is same. Okay, now the question arises, why we need to take here conservative nature ಇರುವಂಥ ಫೋರ್ಸನ್ನು ಯಾಕೆ ನಾವಿಲ್ಲಿ ತಗೊಳ್ಬೇಕಾಗತ್ತೆ? Because I told you it is independent of the path and it does not depend here. Okay, then only we are able to define electrostatic potential. Okay, if you take non-conservative nature, then you are unable to define what potential energy or electric potential or potential difference, whatever terms you come you get next. So ಅದನ್ನು ನೀವು ಇದರಲ್ಲಿ ಡಿಫೈನ್ ಮಾಡೋಕ್ಕಾಗಲ್ಲ. The reason is, if it is conservative nature, force is conservative nature or work done is conservative in nature, then only we are able to define potential energy. Potential energy ಗೊತ್ತಾಗ್ಬಿಡ್ತಂದ್ರೆ potential at a point ತೆಗೆಯೋದೇನು ಸುಲಭ ಅದ, potential difference ನೀವು ಕಂಡುಹಿಡಿಬೋದು. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಕನ್ಸರ್ವೇಟಿವ್ ನೇಚರಿಂದ ತೊಗೊಳ್ಳಿಕ್ಕೆ ಇಷ್ಟಪಡ್ತೀವಿ. ನಾನ್ ಕನ್ಸರ್ವೇಟಿವ್ ಇತ್ತಂದ್ರೆ ವರ್ಕ್ ಡನ್ ವಿಲ್ ಬಿ ಚೇಂಜಿಂಗ್ ಫ್ರಮ್ ಪಾತ್ ಟು ಪಾತ್. ಪಾತ್ ಹೆಂಗೆ ಚೇಂಜ್ ಆಗುತ್ತಾ ಹಂಗೆ ವರ್ಕ್ ಡನ್ ವಿಲ್ ಬಿ ಚೇಂಜಿಂಗ್. ಸೊ ಇಫ್ ವರ್ಕ್ ಡನ್ ಈಸ್ ಚೇಂಜಿಂಗ್, ದೆನ್ ವಿ ಆರ್ ಅನೇಬಲ್ ಟು ಎಕ್ಸ್ಪ್ಲೇನ್ ಪೊಟೆನ್ಷಿಯಲ್ ಎನರ್ಜಿ. ಅಲ್ಟಿಮೇಟ್ಲಿ ವಾಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ? ಸ್ಟೋರ್ಡ್ work done, nothing but work done is nothing but stored as a energy. The work what you do to lift a ball from say ground to a certain height, okay, the work whatever you do to lift a ball from a ground to a certain height, right? So that work done itself is stored in the form of energy, and that stored energy we call it as potential energy. Are you getting my point? So that potential energy later on it is converted into, if you remove the external agency, then that potential energy will become zero and it is converted into kinetic energy. This is the concept. Okay, so now ಇಲ್ಲಿ ಈ ಚಾಪ್ಟರ್ ಅಲ್ಲಿ ನಾವು ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ಕಲಿತಾ ಇದ್ದೀವಿ, ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟ್ ಕಲಿತಾ ಇದ್ದೀವಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ ನಾವು ಕಲಿತಾ ಇದ್ದೀವಿ. ಹಾಗಾದರೆ ನಾವು ಅದಕ್ಕೋಸ್ಕರನೇ ಒಂದು ಏನು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕಲ್ಲ ಅದನ್ನು ಕಲೀಲಿಕ್ಕೆ. ಸೊ ಆ ಎನ್ವೈರ್ಮೆಂಟ್ ನಮ್ಗೆ ಯಾರು ಕೊಡ್ತಾ ಇದ್ದಾರೆ? ಈ ಕನ್ಸರ್ವೇಟಿವ್ ಫೋರ್ಸ್ ಅನ್ನೋದು ಕಾನ್ಸೆಪ್ಟ್ ನಮಗೆ ಕೊಡ್ತಾ ಇದೆ. ಓಕೆ, ಕನ್ಸರ್ವೇಟಿವ್ ಕಾನ್ಸೆಪ್ಟ್ ಏನು ಮಾಡುತ್ತಪ್ಪ ಅಂತಂದರೆ, ವರ್ಕ್ ಡನ್ನನ್ನು ಅದು ಇಂಡಿಪೆಂಡೆಂಟ್ ಆಫ್ ಪಾತ್ ಮಾಡುತ್ತೆ. If work done is independent of path, however you go and do the work, that work done is stored in the form of energy, right? And that stored energy itself is called as potential energy. So ultimately this is the concept of this chapter. This is nothing but conservative nature of force, electric force, I would like to say. Okay, so this the concept what I have taken here, the test charge, source charge, okay, produces what electric field, and test charge if you place somewhere at point P, and if you want to move it from A to B,
ಎಕ್ಸ್ಟರ್ನಲ್ ಫೋರ್ಸ್ ಹಾಕಬೇಕಾಗುತ್ತೆ. ಇದನ್ನು ಎದಿಂದ ಬಿಗೆ ಮೂವ್ ಮಾಡೋಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಹಾಕಬೇಕು. ಆ ಎಕ್ಸ್ಟರ್ನಲ್ ಫೋರ್ಸ್ ಹೇಗಿರಬೇಕು? ಈಕ್ವಲ್ ಟು ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಬಟ್ ಇಟ್ ಈಸ್ ಅಪೋಸಿಟ್ ಇನ್ ಡೈರೆಕ್ಷನ್. ಅದಕ್ಕೋಸ್ಕರ ಇಲ್ಲಿ ನೀವು ಮೈನಸ್ ಸೈನ್ ತಗೊಳ್ತಾ ಇದ್ದೀರಾ. ಓಕೆ, ಹಾಗಾದರೆ ವರ್ಕ್ ಡನ್. ಒನ್ ಮೋರ್ ಥಿಂಗ್ ಹಿಯರ್. ಹಾಗಾದರೆ ವರ್ಕ್ ಡನ್, ಸೇ ಒನ್ ಮೋರ್ ಐ ವಿಲ್ ಟೇಕ್ ಡ್ರಾ ದ ಡಯಾಗ್ರಾಮ್. ಸೇ ಎ ಟೆಸ್ಟ್ ಚಾರ್ಜ್ ಈಸ್ ಸಮ್ವೇರ್ ಹಿಯರ್, ಪೊಸಿಷನ್ ಎ, ಕ್ಯೂ ನಾಟ್ ಇಲ್ಲದ, ಕ್ಯೂದಿಂದ ಬಿಗಿದು ಬರಬೇಕು. ಕ್ಯೂ ನಾಟ್ ಈಸ್ ಹಿಯರ್. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ವಾಟ್? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ದಿಸ್ ಈಸ್ electric field is also in this direction only, right? Now external force you are applying in which direction? Opposite to the electrostatic force. And one thing what you come to know, that external force must be equal to electrostatic force. Minus sign I am going to introduce here. Why minus sign? Because opposite. Now work done from A to B. Work done from A to B, how many paths you can get? Innumerable. Okay, infinite path ಇಂದ ನೀವು work done ಮಾಡಬಹುದು. Infinite paths. Okay, infinite paths. If I take the path A to B in this way, okay, in this way, then external work is done, right? External work A to B, path 1 ಅನ್ಕೊಳ್ಳಿ. If I take this path, okay, this path, work is same. If I take this path B to A, here you see work done, external work done, B to A. What will be the magnitude of work done? Work done ಏನಾಗಿರ್ಬೋದು? A to B, work done from to bring the test charge from A to B, ಮತ್ತು B ದಿಂದ A ಗೆ ಹೋಗ್ತೀರ ಅನ್ಕೊಳ್ರಿ. ಈಗ ಅನ್ಕೊಳ್ರಿ, both are equal. both are equal ಅಂತ ನಾನು ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ? ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಬಿಕಾಸ್ ಆರ್ ಫೋರ್ಸ್ ಈಸ್ ಕನ್ಸರ್ವ್ಡ್ ಇನ್ ನೇಚರ್, ಕನ್ಸರ್ವೇಟಿವ್ ಇನ್ ನೇಚರ್. ಸೊ ಇದು ಹೇಳಲಿಕ್ಕೆ ನನಗೆ सबूत क्या है? ठोस सबूत क्या है? दैट द इलेक्ट्रोस्टैटिक फोर्स इज कंजर्वेटिव इन नेचर. what is conservative? Electrostatic force. ಅದಕ್ಕೆ ಇದು. but you have to take the direction. okay, A to B, direction of what? The displacement direction you are taking, right? so or force, applied force ಅನ್ಕೊಳ್ಳಿ, ಅಥವಾ ಡಿಸ್ಪ್ಲೇಸ್ಮೆಂಟ್ ತಗೊಳ್ಳಿ, ಅಥವಾ ಫೋರ್ಸ್ ಹೀಗೆ ಪಾಸಿಟಿವ್ ಆದ್ರೆ ಹೀಗೆ ಹೆಂಗಿರುತ್ತೆ? ನೆಗೆಟಿವ್. ಹಾಗಾದ್ರೆ ಕ್ಯಾನ್ ಐ ಪುಟ್ ಹಿಯರ್ ಮೈನಸ್ ಸೈನ್? okay, suppose if you want to find the work done from A ದಿಂದ ಪಾತ್ ಹಿಂಗೆ ಹೋಗ್ತಾ ಇದೆ ಅನ್ಕೊಡ್ರಿ, A to B. so what is work done here? 0. work done is 0. means if you consider a cyclic path, then work done is 0 in case of cyclic path. okay, so that's the concept here. Understood? so that is all about conservative nature. Now next we'll study about electrostatic potential. okay, electrostatic potential. what is this electrostatic potential? okay, so again for this you'll consider what? A source charge producing what? Electric field. okay, electric field is in this direction. okay, here we have placed at position A, we have placed a test charge Q naught. okay, this Q naught is experience, same concept, same kahani hai sabhi. okay, QE, this direction of this force is in which direction? along with the electric field right now. okay, then what you are going to do now? You are going to apply the external force. in which direction? Opposite to the, against the electrostatic field, against the electrostatic field, and you are bringing it at point P, from one point to another point. ಇಲ್ಲಿಂದ ಇಲ್ಲಿಗೆ ನೀವು ಅದನ್ನ ಶಿಫ್ಟ್ ಮಾಡ್ತಿದ್ರಿ. so displacement is taking place here. ಡಿಯರ್, ಡಿಸ್ಪ್ಲೇಸ್ಮೆಂಟ್ ಟು ಟೇಕ್ ಪ್ಲೇಸ್ ಆಗ್ತದೆ. ಫೋರ್ಸ್ ಅಪ್ಲೈ ಮಾಡಿದ್ರಿ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಏನು ಕೊಡುತ್ತೆ ನಮಗೆ? ವರ್ಕ್ ಡನ್. ಹಾಗಾದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಏನು? ವರ್ಕ್ ಡನ್. ಓಕೆ, ಸೊ ಹಾಗಾದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ವಾಟ್?
work done in bringing, okay, in bringing, work done in bringing which type of charge? Unit positive charge from one point to another point, against whom? Against the electrostatic force ಅಂದರೆ ಅಥವಾ ಫೀಲ್ಡು ಬರಿಬೋದು. ಇನ್ ಸಚ್ ಅ ವೇ ದ್ಯಾಟ್, ಇದೊಂದು ಇನ್ಕ್ಲೂಡ್ ಮಾಡ್ಬೇಕು ನಾವು. ಇನ್ ಸಚ್ ಅ ವೇ ದ್ಯಾಟ್ ದ ಟೆಸ್ಟ್ ಚಾರ್ಜ್ ಈಸ್ ಇಂಡಿಪೆಂಡೆಂಟ್ ಆಫ್ path. Also should not gain acceleration. ಓಕೆ, ಸೊ ಇಲ್ಲಿ ನಾವು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತೀವಲ್ಲ, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಫೋರ್ಸ್ ಅಪ್ಲೈ ಮಾಡಬೇಕು. ಈ ಫೋರ್ಸ್ ಎಷ್ಟಿರುತ್ತೆ? ಈಕ್ವಲ್ ಟು ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಇದು ಕೂಡ ಕ್ಯೂ ಇ ಅಮೌಂಟ ಇರುತ್ತೆ. ಬಟ್ ಸ್ಲೋಲಿ ಯು ಆರ್ ಅಪ್ಲೈಯಿಂಗ್, ಸ್ಟೆಪ್ ಬೈ ಸ್ಟೆಪ್ ಯು ಆರ್ ಅಪ್ಲೈಯಿಂಗ್. ವೈ? ದಟ್ ಇಟ್ ಶುಡ್ ನಾಟ್ ಗೇನ್ ಎಕ್ಸಲರೇಷನ್ ತಗೊಳ್ಳಂಗಿಲ್ಲ. ಸೊ ದಿಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ವಾಟ್? ಎಲೆಕ್ಟ್ರೋಸ್ಟಾಟಿಕ್ potential difference. Okay, this is the definition of electrostatic difference between the 2 points. Potential point ತಗೋರಿ, ಏನು ತಗೋರಿ? electrostatic potential ಅಂತ ಹೇಳ್ತೀವಿ. okay, so what is potential difference? So we are learning what? Potential difference. So this is our potential difference. So potential, electrostatic potential difference first ಕಲಿಬೇಕು, ಆಮೇಲೆ ನಾವು potential at a point ಕಲಿತೀವಿ. So the expression, how is given the expression? Nothing but change in potential is given by delta V. Here points na A B ತಗೊಂಡಿನಿ. So final minus the initial ಮಾಡ್ತೀರಿ. This is final point. Initial ಎಲ್ಲಿತ್ತು? Q naught here. This is the initial point. So initial minus the final. So sorry, final minus the initial. So VB minus VA is equals to work done. ವರ್ಕ್ ಹೆಂಗೆ ಆಗ್ತಾ ಇದೆ? ಎಕ್ಸ್ಟರ್ನಲ್ ಫೋರ್ಸ್ ಹಿಂಗೆ ಹೋಗ್ತಾ ಇದೆ, ವರ್ಕ್ ಅದ ದಿಕ್ಕಲ್ಲಾಗತ್ತಾ? ವರ್ಕ್ ಎಕ್ಸ್ಟರ್ನಲ್ ಫೋರ್ಸ್ A to B ಹೋಗ್ತಾ ಇದೆ, ಹಂಗಾರೆ ವರ್ಕ್ ಡನ್ನು ಕೂಡ A to B ನೇ ಆಗುತ್ತೆ. ಸೊ ವರ್ಕ್ ಡನ್ A to B on whom it is done? Per test charge. Okay, so this is the expression. Clear? Okay, so this is difference you are talking about, correct? So in the next video we will talk about electrostatic potential at a point. I hope understood what is electrostatic potential difference and all, and what is conservative nature. Thank you so much.